ಇಲ್ಲ ನಿಮಗೆ ಯಾಕೆ ದುಃಖ ಆತ್ರಿ ಅಂದ್ರೆ, ಇಲ್ಲ ನಮ್ಮ ಮಗ ಸತ್ತಾನ್ರಿ, ಮಗ ಸತ್ತಿದ್ದಕ್ಕೆ ಭಾಳ ದುಃಖ ಆಯ್ತು ಅಂತ ನಾವು ಹೇಳ್ತೀವಿ. ಮಗ ಸತ್ತಿದ್ದಕ್ಕೆ ದುಃಖ ಆಗಿದ್ರೆ, ಓಣ್ಯಾಗ ಒಂದು ಆ ಹುಡುಗ ಸತ್ತೈತೆ, ಆ ಹುಡುಗ ಸತ್ತೈತೆ, ಆ ಹುಡುಗ ಅವ್ರ ಮಗ ಸತ್ತೈತೆ, ಅವ್ರ ಮಗ ಸತ್ತೈತೆ, ಅವ್ರ ಮಗ ಸತ್ತೈತೆ. ಮಗ ಸತ್ತಿದ್ದಕ್ಕೆ ದುಃಖ ಆಗಿದ್ರೆ ಊರ ಮನ್ಯಾಗ ಎಷ್ಟು ಮಕ್ಕಳು ಸತ್ತಾವ ಅವಾಗೂ ದುಃಖ ಆಗಬೇಕಾಗಿತ್ತಲ್ಲ. ತಾಯಿ ಸತ್ತಿದ್ದಕ್ಕೂ ದುಃಖ ಆಗೈತಿ ಅಂದ್ರೆ ಎಷ್ಟು ಜನರು ತಾಯಿ ಸತ್ತಾರ ಅವಾಗ ಯಾಕೆ ದುಃಖ ಆಗಿಲ್ಲ ಮನುಷ್ಯಾಗ? ತಾಯಿ ಸತ್ತಿದ್ದಕ್ಕೂ ದುಃಖ ಆಗೋದಿಲ್ಲ, ಮಗ ಸತ್ತಿದ್ದಕ್ಕೂ ದುಃಖ ಆಗೋದಿಲ್ಲ. ಯಾವಾಗ ನಂದು ಅನ್ನೋದು ಸಾಯ್ತೈತಲ್ಲ ಅವಾಗ ದುಃಖ ಆಗುತ್ತೆ ಮನುಷ್ಯನಿಗೆ. ಅದಕ್ಕೆ ಕಲಿಯುವುದೇನು ಅಂದರೆ ಇಲ್ಲಿ ನನ್ನದನ್ನುವುದು ಯಾವುದೂ ಇಲ್ಲ ಅಷ್ಟೆ. ಸುಮ್ಮನೆ ಯು ಜಸ್ಟ್ ಸೇ, ವ್ಯಾವಹಾರಿಕವಾಗಿ ವಿ ಹ್ಯಾವ್ ಟು ಸೇ, ಬಟ್ ವಿ ಶುಡ್ ನೆವರ್ ಫೀಲ್ ಇಟ್ ಅಷ್ಟೆ. ವ್ಯವಹಾರಕ್ಕೆ ಇದನ್ನೆಲ್ಲ ಹೇಳ್ತಿರ್ಬೇಕು, ಒಳಗೆ ಗೊತ್ತಿರಬೇಕು. ಇದೆಲ್ಲ ದೇವನ ತುಣುಕ, ಇದೆಲ್ಲ ಚಿಚ್ಚಕಂಡಿ. ನೆನಪುಳಿತೈತಲ್ಲ ನಿಮಗಷ್ಟೆ. ಚಿಚ್ಚಕಂಡಿ ಅಂದರೆ ದೇವ ನೀಡಿದ ಪ್ರಸಾದ ಅಂತ ಬದುಕುವುದಷ್ಟೆ. ಯಾರ್ದಿದೆ ಹೇಳಿ, ಯಾವುದಿದೆ ಹೇಳಿ, ಯಾವುದು ನಮ್ಮ ಹಿಂದೆ ಬರ್ತದೆ ಹೇಳಿ? ನಾವು ಎಷ್ಟು ಕಷ್ಟಪಟ್ಟು ಗಳಿಸಿಟ್ಟರು ಸಹಿತ ಒಂದು ದಿವಸ ಇದನ್ನು ಹೋಗುದೆ. ಯಾರು ಮಾಡಿದ್ದು ಉಳಿದಿಲ್ಲ. ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ, ಮಾಡಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ಇವರಿಂದ ಶಿಲಾನ್ಯಾಸ ಅಂತ ಹೇಳ್ತೀವಿ. ಅಲ್ಲ, ಶಿಲಾಶಾಸನ ಬರೆದವರು ಹೋಗ್ಯಾರ, ಶಿಲಾನ್ಯಾಸಗಳು ಉಳಿತಾವ ನೀ ಜಗತ್ತಿನೊಳಗೆ? ಏನೂ ಉಳಿಯುವುದಿಲ್ಲ. ಸುಮ್ಮನೆ ಭ್ರಮ ಇರ್ತೈತೆ ಅಷ್ಟ. ನಮಗಿದು ಎಲ್ಲ ಖಾಯಂ ಮಾಡಬೇಕು ಅಂತ ಮಾಡಬೇಕು, ಆದರೆ ತಲೆಯಾಗಿ ಇದನ್ನು ಖಾಯಮ ಮಾಡಬೇಕು ಅನ್ನೋದು ತಲೆಯಾಗಿ ಬರಬಾರ್ದಷ್ಟು. ಯಾವುದು ಉಳಿತೈತೆ ಇಲ್ಲಿ? ಒಬ್ಬ ಮುದುಕ ಭಾಳ ಕಷ್ಟಪಟ್ಟು ಆಸ್ತಿ ಮಾಡಿದ್ದ, ಭಾಳ ಕಷ್ಟಪಟ್ಟು ಆಸ್ತಿ ಮಾಡಿತ್ತು ಮುದುಕ. ಮಾಡಿ ಒಂದು ದಿವಸ ಹೋಗೋದು ಬಂತು ಅದಕ್ಕೆ. ಅಂದ್ರೆ ಪೂರ ಹಿ ವಾಸ್ ಆನ್ ಡೆತ್ ಬೆಡ್, ಲಿಟರಲಿ ಹಿ ವಾಸ್ ಆನ್ ಡೆತ್ ಬೆಡ್. ಸಾವಿನ ಹಾಸಿಗೆ ಮೇಲೆ ಮಕ್ಕೊಂಡಿತ್ತು ಮುದುಕ. ಮಕ್ಕೊಂಡು ಮಾತು ಕಟ್ಟೋದು ಅದಕ್ಕೆ. ಅವಾಗೇನು ಜೋಪಾನ ಮಾಡಕ್ಕೆ ಬಂದವರಲ್ಲ, ಆ ಮುದುಕ ಏನು ಮಾಡ್ತಿತ್ತು ಅಂದ್ರೆ ಹಿಂಗೆ ಕೈ ಮಾಡಿ ತೋರಿಸ್ತಿತ್ತು. ಅವು ಮಕ್ಕಳಿಗೇನು ಅನ್ನಿಸ್ತು, ನಮ್ಮ ಅಪ್ಪ ಹಿಂಗೆ ಕೈ ಮಾಡಿ ತೋರಿಸ್ತಾನೆ, ಎಲ್ಲ ಗಂಟಿಟ್ಟಾನ. ಉಸಿರು ಬಂದ್ರೆ ಮಕ್ಕಳು 4 ಮಂದಿ. ಅವ್ರಂದ್ರು ನಮ್ಮ ಅಪ್ಪ ಹಿಂಗೇನೋ ಕೈ ಮಾಡಿ ತೋರ್ಸಕತ್ತಾನಲ್ಲ, ಏನಿಟ್ಟಾನ? ಕೇಳಿದ್ರಿ ಅಪ್ಪ ಏನಿಟ್ಟಿ? ಅದಕ್ಕೆ ಮಾತು ಬರಲಿಲ್ಲ, ಬರೀ ಕೈ ಮಾಡಿ ತೋರಿಸ್ತಿತ್ತು. ಡಾಕ್ಟ್ರಿಗೆ ಕರ್ಕೊಂಬಂದರು. ಡಾಕ್ಟ್ರ್ ಅಂದ, ಇಲ್ಲ ಮಾತು ಬರಲ್ಲ ನಿಮ್ಮ ಅಪ್ಪಗೆ. ಸರ್ ಏನಾರ ಮಾಡಿರಿ, ಕೈ ಮಾಡಿ ತೋರ್ಸಕತ್ತಾನ, ಅವಾಗ ಎಲ್ಲಿ ಗಂಟಿಟ್ಟಾನಂತ ಹೇಳಿ ಹೋದ್ರೆ ಹೋಗಲ್ಲ. ನೋಡಪ್ಪ ಇದು ಭಾಳ ಅಂದ್ರೆ ಒಂದು ಇಂಜೆಕ್ಷನ್ ಮಾಡ್ಬೋದು, 5 ಲಕ್ಷ ರೂಪಾಯಿಗೆ ಒಂದು ಇಂಜೆಕ್ಷನ್, ಒಂದು 3-4 ಸೆಕೆಂಡ್ ಮಾತಾಡ್ಬೋದು. ಸರ್ ಅಷ್ಟೇ ಬೇಕಾಗೈತೆ ನಮಗೂ. ಅದು ತೋರಿಸಿ ಹೋದ್ರೆ ಹೋಗಲ್ಲ, ಕೈ ಮಾಡಕತ್ತಾನಲ್ಲ ತೋರಿಸಿ ಹೋಗಲ್ಲಕ್ಕ. ಅವರು ಡಾಕ್ಟ್ರ್ 5 ಲಕ್ಷ ಮೊದಲ ಇಸ್ಕೊಂಡ್ರು, ಇಂಜೆಕ್ಷನ್ ಮಾಡಿದ್ರು, ಮಾತು ಬಂತು. ಇದು ಹಿಂಗೆ ಕೈ ಮಾಡಿ ತೋರಿಸ್ತಿತ್ತಲ್ಲ, ಅಲ್ಲಿ ಗಂಟೈತೆ ಅಂತ ಹೇಳಿಲ್ಲ, ಕೋಡಿಗಳ ಎಮ್ಮಿಕರ ಕಸಬರಿಗೆ ತಿನ್ನಕತ್ತೈತೆ, ಹೊಡೀರಿ ಅಂದ ಹೋಗೇ ಬಿಟ್ಟವ. ಅವನು ಹೋತು, ಎಲ್ಲನೂ ಹೋತಷ್ಟ. ಕೊನೆಗೆ ಬಂದಿದ್ದೇನು ಹೇಳಿ ಮನುಷ್ಯನಿಗೆ? 5 ಲಕ್ಷನೂ ಹೋತು, ಮತ್ತು ಎಲ್ಲನೂ ಹೋತಷ್ಟೆ. ಅಂದ್ರೆ ಕೊನೆಗೆ ಬರುವುದೇನು? ನಿನ್ನ ಸಾವಿನ ಕಾಲದೊಳಗೆ ನಿನ್ನ ಜೊತೆಗೆ ಬರೋದು. ಈಗ ನೀವು ಅಮೇರಿಕಕ್ಕೆ ಹೋದ್ರೆ ಡಾಲರ್ ನಡಿತೈತಿ, ಯುರೋಪಿಗೆ ಹೋದ್ರೆ ಪೌಂಡ್ ನಡಿತೈತಿ, ನೀವು ದುಬೈಗೆ ಹೋದ್ರೆ ಧೀರಮ್ ನಡಿತೈತಿ. ಈ ಜಗತ್ತು ಬಿಟ್ಟು ಮ್ಯಾಲ ಹೊಂಟ್ರಿ ಅಂದ್ರೆ ಅಲ್ಲಿ ಯಾವ ನಾಣ್ಯ ನಡಿತೈತಿ ಹೇಳಿ? ಡಾಲರ್ ಕೊಡ್ತೀವ್ರಿ, ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ರಿ ಅಂದ್ರೆ ನಡಿತೈತೆ? ಪೌಂಡ್ ಕೊಡ್ತೀವಿ ಅಂದ್ರೆ ನಡೆಯೋದಿಲ್ಲ, ಧೀರಮ್ ಕೊಡ್ತೀವಿ ಅಂದ್ರೆ ನಡೆಯೋದಿಲ್ಲ. ಈ ಲೋಕವನ್ನು ಬಿಟ್ಟು ನಾವು ಮ್ಯಾಲ ಹೋಗುವಾಗ ಯಾವ ನಾಣ್ಯವೂ ಬರೋದಿಲ್ಲ. ಬರುವ ಒಂದೇ ನಾಣ್ಯ ಅಂದರೆ ನಿಮ್ಮ ಪುಣ್ಯದ ನಾಣ್ಯ ಮಾತ್ರ ಅಲ್ಲಿ ಚೆಲ್ಲಿತೈತೆ ಅಷ್ಟೇ, ಉಳಿದ ನಾಣ್ಯಗಳ ನಡೆಯುವುದಿಲ್ಲ. ಅದಕ್ಕೆ ಇದನ್ನು ಅನುಭವಿಸಿ ಹೋಗುವುದಿಲ್ಲ, ನಂದಲ್ಲ, ಇದೆಲ್ಲ ದೇವನದು ಅನ್ನುವಂಥ ಪ್ರಾಸಾದಿಕ ಭಾವದಿಂದ ಮನುಷ್ಯ ಬದುಕುವುದಿಲ್ಲ. ಅನ್ಲಿಲ್ಲ ಬಸವಣ್ಣವರು, ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ, ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ, ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ, ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಅಚ್ಚಿನ ಮಳೆ ಬಾಣಸದ ಮನೆ, ತನುಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು, ನೀನೇನು ಕೊಟ್ಟು ಭಕ್ತನಾದ ಹೇಳ ಬಸವಣ್ಣ. ಬಸವಣ್ಣಂಥವ್ರು ನಮ್ಮಂಥವ್ರು ನಿಮ್ಮಂಥವ್ರದಲ್ಲ,
ಬಸವಣ್ಣವರು ಅಲ್ಲಮ ಪ್ರಭು ಕಲ್ಯಾಣಕ್ಕೆ ಬಂದಾಗ ಬಸವಣ್ಣವ್ರು ಅಂತಾರ, ತನುವ ಬೇಡಿದಡಿ, ನಿನಗೆ ಧನ ಸಂಪತ್ತು ಬೇಕಾದ್ರೂ ಕೊಡ್ತೀನಿ, ದೇಹ ಬೇಕಾದ್ರೂ ಕೊಡ್ತೀನಿ, ಮನ ಬೇಕಾದ್ರೂ ಕೊಡ್ತೀನಿ ಅಂದಾಗ ಅಲ್ಲಮ ಪ್ರಶ್ನೆ ಇದು, ಬಸವಣ್ಣ ದೇಹ ನಿಂದಲ್ಲ, ದೇವರು ಕೊಟ್ಟು ಕಳಿಸ್ಯಾನ ನಿನಗೆ, ದೇಹದೊಳಗಿರುವ ಮನಸ್ಸು ದೇವರು ಕೊಟ್ಟು ಕಳಿಸ್ಯಾನ. ಈ ಸಂಪತ್ತು ನೀ ಬರುವಾಗ ತಂದಿಲ್ಲ, ನೀ ಹೋಗುವಾಗ ನಿನ್ನ ಜೊತೆನೂ ಬಂದಿಲ್ಲ, ಇದು ನಂದು ಅಂತ ಹೆಂಗೆ ಪ್ರೂವ್ ಮಾಡ್ತೀಯಪ್ಪ ನೀನು? ನಮ್ಮಂಥವ್ರಿಗಲ್ಲ, ಬಸವಣ್ಣವ್ರಿಗಿದು. ಅವಾಗ ಅಲ್ಲಮ ಅಂತನ ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ, ಪುರಾತನರೊಡವೆ, ರಜಿತ ಗಿರಿಗಳೆಲ್ಲವೂ ಪುರಾತನರೊಡವೆ, ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ. ಇಲ್ಲಿ ನಮ್ಮದನ್ನುವುದೇನೈತಿ? ಬೆಟ್ಟಗಳನ್ನು ನಿರ್ಮಾಣ ಮಾಡಿದವರಾರು, ಹಿಮಾಲಯಗಳನ್ನು ನಿರ್ಮಾಣ ಮಾಡಿದವರಾರು, ಸಾಗರಗಳಿಗೆ ನೀರನ್ನು ತುಂಬಿಸಿದವನಾರು, ಸೂರ್ಯ ಚಂದ್ರರಿಗೆ ಆ ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿ ತೇಲಿ ಬಿಟ್ಟವರಾರು. ನಾವು ಒಂದು ದೀಪ ಹಚ್ಚಿವಿ ಮನ್ಯಾಗ, ಒಂದು ದಿವಸ ಹಚ್ಚಿದ್ರೆ ಹೊರಗೆ ಹೋಗಿ ಬರೋದ್ರಾಗ ಆರ್ತೈತಿ. ಇಲ್ಲೊಬ್ಬ ಒಂದಿಷ್ಟು ದೀಪ ಹಚ್ಚಾನ, ಸೂರ್ಯ ಚಂದ್ರರನ್ನುವ ದೀಪ ಹಚ್ಚಾನ, ಇನ್ನೂ ಆರಿಲ್ಲ. ಅವ ಹಚ್ಚಿದ ದೀಪ ಎಲ್ಲಿ? ನಾವು ಹಚ್ಚಿದ ದೀಪಗಳಲ್ಲಿ. ನಮ್ಮ ಕಾರ್ತಿಕ ಐತಿ, ವರ್ಷಕ್ಕೊಮ್ಮೆ ಬಂದಾಗ ಅದು ನಾವು ಹಾಕಿದ ಎಣ್ಣೆ ನಾಯಿ ಕುಡ್ದು ಹೋಗ್ತೈತಿ. ನಮ್ಮ ಕಾರ್ತಿಕ್ ವರ್ಷಕ್ಕೊಮ್ಮೆ ಬರ್ತೈತಿ, ಆದ್ರೆ ಅವ ಎಲ್ಲ ಜನರ ಕಣ್ಣೊಳಗೆ ಬೆಳಕು ತುಂಬಿ ಜಗತ್ತು ನಡೆಸ್ಯಾನಲ್ಲ, ಅವನು ನಿತ್ಯ ಕಾರ್ತಿಕೋತ್ಸವ. ನಮ್ಮದು ಯಾವ ಕಾರ್ತಿಕೋತ್ಸವ? ಅವ ಬೆಳಕು ತುಂಬಿದವರಾರು, ಸಾಗರಗಳಿಗೆ ನೀರು ತುಂಬಿದವನಾರು. ಇದು ಎಲ್ಲವೂ ದೇವನದು ಅನ್ನುವುದು ಅಲ್ಲಮನ ಮಾತಿದು. ಮೇರುಗಿರಿಗಳೆಲ್ಲವೂ ಪ್ರಮಥರೊಡವೆ, ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ. 14 ಲೋಕಗಳಂತ ನಾವೇನು ಕರಿತೀವಿ, ಅದು ನಮ್ಮದಲ್ಲ, ಅದು ದೇವನದಷ್ಟೇ. ಲಿಂಗದೊಡವೆ ಇದು, ದೇವನದು ಇದು. ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ. ಇದು ಪೃಥ್ವಿ ಅನ್ನೋದೇನೈತಲ್ಲ, ಇದು ಕರ್ತಾರನ ಕಮ್ಮಟ. ಕರ್ತಾರನ ಕಮ್ಮಟ ಅಂದ್ರೆ ನೀವು ಶೋರೂಮ್ ಅಂತೀರಿಲ್ಲ, ಶೋರೂಮ್. ಈಗ ನಿಮ್ದು ಕಾರ್ ಗಾಡಿದು, ಮೋಟರ್ ಬೈಕಿನ ಶೋರೂಮ್ ಇರ್ತಾವಿಲ್ಲ, ಇದೊಂದು ಶೋರೂಮ್ ಇದು ಅಂತ. ಯಾರ ಶೋರೂಮ್ ಅಂದ್ರೆ ದೇವರ ಶೋರೂಮ್ ಇದು. ಹೆಂಗೆ ಶೋರೂಮ್ನ್ಯಾಗ ಹೊಸ ಗಾಡಿ ಮುಂದಿಟ್ಟಿರ್ತಾರೆ, ನಿಮಗೆ ಕಲ್ಪನಾಕ್ ಬರ್ತೈತಿ ಇಲ್ಲಿ. ಶೋರೂಮ್ನ್ಯಾಗ ಹೊಸ ಗಾಡಿ ಮುಂದಿಟ್ಟಿರ್ತಾರ, ಹಳೆ ಗಾಡಿ ಹಂಗೆ ಹಿಂದೆ ದಬ್ಬುತ್ತಿರ್ತಾರೆ. ರಿಪೇರಿಗೆ ಹಿಂದೆ ಬಿಟ್ಟಿರ್ತಾರ. ಅವಕ್ಕೆ ಹೊಸ ಗಾಡಿ ಮುಂದಿಟ್ಟಿರ್ತಾರ, ಹಳೆ ಗಾಡಿ ಹಿಂದೆ ದಬ್ಬುತ್ತಿರ್ತಾರ. ಇದು ಶೋರೂಮ್ ಇದು ಒಂದು. ಹಂಗ ಮೊಮ್ಮಗ ಹುಟ್ಟುತ್ತಿರ್ತಾನ, ಅವನ ತೊಟ್ಲು ಮುಂದೆ ನಡುವಿನ ಮನೆಯಾಗಿರ್ತೈತಿ, ಇದು ಮುದುಕಾಗಿರ್ತೈತಿ, ಹಿಂದೆ ಗ್ಯಾರೇಜ್ನಾಗ ಒಗದಿರ್ತಾರೆ. ಇದು ಹಳೆ ಗಾಡಿ, ಇದು ಶೋರೂಮ್ ಅಷ್ಟೇ. ಇದು ಏನು ಮಜಾ ಐತಿ ಅಂದ್ರೆ, ಮೊಮ್ಮಗ ಹುಟ್ಟುತ್ತಿರ್ತಾನ, ಒಬ್ಬನಿಗೆ ಮಗ ಹುಟ್ಟುತ್ತಿರ್ತಾನ, ಅಪ್ಪ ಸಾಯ್ತಿರ್ತಾನ, ಅಪ್ಪ ಸಾಯ್ತಾನ. ಒಂದು ಶೋರೂಮ್ ಐತೆ ಅಷ್ಟೇ ಇದು ಜಗತ್ತಿದು. ಹಂಗ ಒಬ್ಬರು ಬರ್ತಿರ್ತಾರ, ಬರೋವ್ರಿಗೆ ವೆಲ್ಕಮ್ ಮಾಡಬೇಕು, ಹೋಗ್ತಿರ್ತಾರ, ಹೋಗೋವ್ರಿಗೆ ಸೆಂಡ್ ಆಫ್ ಮಾಡ್ತಿರ್ಬೇಕು ಅಷ್ಟೇ ಇಲ್ಲಿ. ಹಂಗೆ ಹೊಸ ಗಾಡಿ ಮುಂದಿಟ್ಟಿರ್ತಾರ, ಹಳೆ ಗಾಡಿ ಹಿಂದೆ ದಬ್ಬುತ್ತಿರ್ತಾರ. ನಮ್ಮನ್ನು ಭಾಳ ಹಿಂದಕ್ಕೆ ಕೂರ್ಸ್ಯಾರಂತ ತಲೆ ಕೆಡಿಸ್ಕೋಬಾರದು. ಯಾಕಂದ್ರೆ ಮುಂದೆ ಕುಂತವ್ರು ಸಹಿತ ಒಂದು ದಿವಸ ಹಿಂದೆ ಬರಬೇಕಿದು ಶೋರೂಮ್. ಇಲ್ಲಿ ಯಾರು ಮುಂದೆ ಖಾಯಂ ಕುಂದ್ರವ್ರಿಲ್ಲ, ಇಲ್ಲ ಇಲ್ಲ ಅಷ್ಟೇ. ಹಂಗೆ ಒಂದು ದಿವಸ ಸೊಸಿ ಬರ್ತಾಳ, ವೆಲ್ಕಮ್ ಮಾಡಬೇಕು. ಮಗಳು ಮತ್ತೊಬ್ಬರ ಮನೆಗೆ ಹೋಗ್ತಾಳ, ಸೆಂಡ್ ಆಫ್ ಮಾಡಬೇಕು. ಇದು ಶೋರೂಮ್ ಇದು. ಇದು ಭಗವಂತನ ವರ್ಕ್ ಶಾಪ್ ಇದು ಅಷ್ಟೆ. ಇಲ್ಲಿ ಯಾರೂ ಖಾಯಂ ಇರುವುದಿಲ್ಲ. ಬಂದವ್ರಿಗೆ ವೆಲ್ಕಮ್ ಮಾಡೋದು, ಅವರು ಮುಂದಿರ್ತಾರ, ಹಿಂದೆ ಒಂದಿಷ್ಟು ಮಂದಿ ಇರ್ತಾರೆ, ಅವ್ರಿಗೆ ಗ್ಯಾರೇಜಿಗೆ ಕಳಿಸೋದು, ಇದು ನಡೀತಾ ಇರ್ತದೆ. ಇದೊಂದು ಶೋರೂಮ್ ಐತಿ ಇದು ಜಗತ್ತಿನ. ಅದು ಯಾರು ಖಾಯಂ ಇರಕ್ಕೆ ಬಂದಾರ ಹೇಳಿ? ಇಲ್ಲಿ ಒಂದು ಗಿಡ ಇತ್ತು, ಆ ಗಿಡದಾಗ ಒಂದು ಪಕ್ಷಿ ಕೂತಿತ್ತು. ಆ ಪಕ್ಷಿಗೆ 2 ಮರಿ ಇತ್ತು. ಒಬ್ಬ ಮನುಷ್ಯ ಬಂದು ಏನೋ ಮಾಡಕ್ಕೆ ಹೋಗಿ ಆ ಪಕ್ಷಿಯ ಗೂಡು ಹರಿದು 2 ಮರಿ ಕೆಳಗೆ ಬಿದ್ದು ಸತ್ತು. ಭಾಳ ದುಃಖ ಆತದ ಮರಿಗೆ, ಪಕ್ಷಿಗೆ, ತಾಯಿ ಪಕ್ಷಿಗೆ. 2 ಮರಿಗಳು ಗೂಡಿನೊಳಗಿದ್ದು ಬಂದು ನೋಡ್ತು, 2 ಕೆಳಗೆ ಬಿದ್ದಿದ್ದು ಅಲ್ಲ, ಅಳಾಕತ್ತಿತ್ತದು. ಕಣ್ಣೀರು ಹಾಕ್ತು ಮರಿಗಳನ್ನು ನೋಡಿ. ಏನು ಮನುಷ್ಯಪ್ಪ ಇವ, ಎಷ್ಟು ನೋಬೆಲ್ ಪಾರಿತೋಷಕ ತಗೊಂಡಾನ, ಎಷ್ಟು ಜ್ಞಾನಪೀಠ ಪ್ರಶಸ್ತಿ ತಗೊಂಡಾನ, ಎಷ್ಟು ರಾಜ್ಯೋತ್ಸವ, ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿ ತಗೊಂಡಾನ. ಒಂದು ಗೂಡಿನೊಳಗಿರುವ 2 ಪಕ್ಷಿಯನ್ನು ಕೆಳಗೆ ಹಾಕಿ ತುಳಿದ್ರೆ ಅದರ ತಾಯಿಗೆ ನೋವಾಗ್ತೈತಿ ಅನ್ನುವ ಕರುಣೆಯ ಜ್ಞಾನವೇ ಇಲ್ಲಲ್ಲ. ನೋಬೆಲ್ ಪ್ರೈಸ್ ತಗೊಂಡು ಏನು ಮಾಡೋದು ಅವನು? ಆದರೂ
ಮರಿ ಸತ್ತಿದ್ದು ನೋಡ್ತು, ಒಂದೆರಡು ಕ್ಷಣ ಕಣ್ಣೀರು ಹಾಕ್ತು. ಕಣ್ಣೀರು ಹಾಕಿ ಮತ್ತೊಂದು ಸ್ವಲ್ಪ ಬಿಟ್ಟು ಹಾರ್ಕೋಂತ ಹೊಂಟ್ತದ. ಗಿಡದಾಗ ಕುಂತ ಹಾಡಾಕತ್ತು. ಆ ಗಿಡ ಕೇಳ್ತು ಪಕ್ಷಿಗಲ್ಲ, 1 ತಾಸು 2 ತಾಸಿನಿಂದ ನಿನ್ನ ಮರಿಗಳು ಸತ್ತಾವ, ನಿನ್ನ ಕರುಳಿನ ಬಳ್ಳಿಗಳವು, ನಿನ್ನ ಮಕ್ಕಳು ಅವು ಸತ್ತಾವ, ನಿನಗೆ ದುಃಖ ಆಗಿಲ್ಲ ಏನು? ಆಗಲೇ ಇನ್ನೂ 1-2 ತಾಸಿನಿಂದ ಸತ್ತಾವ, ಈಗ ಹಾಡಾಕತ್ತೀಯಲ್ಲ ನೀನು. ಅವಾಗ ಪಕ್ಷಿ ಹೇಳ್ತು, ಏನು ನಮ್ಮನ್ನು ಹಿಂದಿಂದ ನೆನಪು ಮಾಡ್ಕೊಂಡು ಅಳಾಕ ಮನುಷ್ಯರು ಮಾಡಿ ಏನು ನಮ್ಮನ್ನು ಹಿಂದಿಂದ ನೆನಪು ಮಾಡ್ಕೊಂಡು ದುಃಖಿಸಿ ಅಳಾಕ ಮನುಷ್ಯರು ಮಾಡಿ ಏನು? ಇಲ್ಲ, ಪಕ್ಷಿಗೆ ಹೇಳ್ತ ಗಿಡ. ಇದು ಗಿಡಕ್ಕೆ ಪಕ್ಷಿ ಹೇಳ್ತದ, ನಾವು ಹಾಡಾಕ ಬಂದವರು, ಅಳಾಕ ಬಂದವರಲ್ಲ. ನಾವು ಹಾರಾಕ ಬಂದವ್ರು, ನಾವು ಅಳಾಕ ಬಂದವರಲ್ಲ. ಪಕ್ಷಿ ಗಿಡಕ್ಕೆ ಹೇಳ್ತದೆ, ಯಾಕೆ ದುಃಖಿಸಬೇಕು ಹೇಳು ಮನುಷ್ಯನೇ? ಈಗ ಮನುಷ್ಯರೊಳಗೆ ನೋಡು, ಅಕಸ್ಮಾತ್ ಯಾರ ನೌಕರಿದಾರಿದ್ರು ಅಂದ್ರೆ, ಹೊಲಕ್ಕೆ ಹೋಗೋರು ಇದ್ರು ಅಂದ್ರೆ, ಅವ್ರಿಗಿಬ್ಬರು ಮಕ್ಕಳು ಇರ್ತಾರೆ. 2 ಮಕ್ಕಳು ಅವರು ಹೊಲಕ್ಕೆ ಹೋಗೋರು, ನೌಕರಿಗೆ ಹೋಗೋರು ಇದ್ರಂದ್ರೆ, ಹೊಲಕ್ಕೆ ಹೋಗಾಗ ಅವರಿಬ್ಬರು ಮಕ್ಕಳನ್ನು ಮಗ್ಗಲ ಮನೆಯವ್ರ ಮನೆಯಾಗ ತಂದು, ನಾವು ಹೊಲದಿಂದ ಬರುವವರೆಗೆ ನಮ್ಮ ಮಕ್ಕಳು ನೋಡ್ರಿ ಅಂಥೇಳಿ ಇನ್ನೊಬ್ಬರ ಮನೆಯಾಗ ಬಿಟ್ಟು ಹೋಗ್ತಾರೆ. ಬಂದಾಗ ಅವ್ರು ಹೊಲ ಕೆಲಸ ಮುಗಿಸ್ಕೊಂಡು ಬಂದಾಗ ತಮ್ಮ ಮಕ್ಕಳು ತಾವು ಕರ್ಕೊಂಡು ಹೋಗ್ತಾರಲ್ಲ, ಅವ್ರೇನು ಅಳತಾರೇನು? ಅಳುವುದಿಲ್ಲ. ಹಂಗೆ ಅವ್ರು ನಮ್ಮ ಮಕ್ಕಳಲ್ಲ, ಬಿಟ್ಟು ಹೋದವ್ರ ಮಕ್ಕಳು. ಹಂಗೆ ನನ್ನ ಗೂಡಿನೊಳಗಿರುವ ಪಕ್ಷಿಗಳಿದ್ದು ಅಲ್ಲ, ಅವು ನನ್ನ ಮಕ್ಕಳಲ್ಲ, ದೇವರ ಮಕ್ಕಳು. ದೇವ್ರು ಏನೋ ಕೆಲಸ ಮಾಡುವಾಗ ತನ್ನ ಮಕ್ಕಳನ್ನು ನನ್ನ ಗೂಡಿನೊಳಗೆ ಇಟ್ಟಿದ್ದ. ಈಗ ಅವ ಬಂದು ಕರ್ಕೊಂಡು ಹೋಗ್ಯಾನ, ಅವನ ಮಕ್ಕಳಿಗೆ ಅವ ಕರ್ಕೊಂಡು ಹೋದ್ರೆ ನಾ ಯಾಕೆ ಅಳಬೇಕು? ಹಾಡೋರು ನಾವಿದು. ಇದು ಸುಮ್ಮನೆ ಶೋರೂಮ್ ಅಂತ ತಿಳ್ಕೊಂಡವ್ರು ಒಮ್ಮೆ ಬರ್ತಿರ್ತಾರೆ, ಸ್ವಾಗತ ಮಾಡೋದು, ಒಮ್ಮೆ ಹೋಗ್ತಿರ್ತಾರೆ, ಸೆಂಡ್ ಆಫ್ ಮಾಡೋದು ಅಷ್ಟೇ. ಅದಕ್ಕೆ ತಿಳ್ಕೊಳ್ಳೋದು ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ. ಇದು ಅವನ ಟಂಕ ಶಾಲೆ, ಇದು ಅಷ್ಟೇ. ಅಚ್ಚಿನ ಮಳೆ, ಇದು ಅಚ್ಚಿನ ಮಳೆ. ಅಚ್ಚಿನ ಮಳೆ ಅಂದ್ರೆ ಮಾಡೆಲ್ಸ್. ಈಗ ನೀವು ಸಕ್ರೆ ಆರತಿ ಮಾಡೋದಲ್ಲ ಹೆಣ್ಮಕ್ಳು, ಇದ್ರಾಗ ಮಾಡ್ತಿರಲ್ಲ, ಸೀಗೆ ಉಣ್ವೆಗ, ಅದು ಗೌರಿ ಹುಣ್ಣಿವಾಗ ಮಾಡ್ತೀರಲ್ಲ, ಆನೆ ಕುದುರೆ ಒಂಟಿ ಅದ್ರಾಗ ಬರೀ ಆಣ್ ಹಾಕ್ತೀರಿ. ಹೆಂಗೆ ಒಂಟಿ ತಯಾರಾಗಿ ಬರ್ತಾವೆ, ಆನೆ ತಯಾರಾಗಿ ಬರ್ತಾವೆ. ಈ ಪ್ಲಾಸ್ಟಿಕ್ ಕೊಡ ಬಕೆಟ್ ಅದು ಮಾಡ್ತಾರಲ್ಲ, ಅವೇನೋ ಅಲ್ಲ, ಮಾಡೆಲ್ಸ್. ಅಚ್ಚಿನೊಳಗೆ ಹಾಕ್ತಾರೆ, ತೆಗಿತಾರೆ. ನಮ್ಮದು ಅಚ್ಚ ಹೆಂಗಂದ್ರೆ ನಾವು ಅಂತಿರ್ತೀವಿ ಅಷ್ಟೇ. ಸೇಮ್ ಅವ್ರ ಅಪ್ಪನ ಬಾಯಾಗಿಂದ ಬಿದ್ದಂಗೆ ಅದ ನೋಡಿ, ಅವ್ರ ಅವ್ವನ ಬಾಯಾಗಿಂದ ಬಿದ್ದಂಗೆ ಅದ ನೋಡಿ. ಮುಂದೆ ಅವ್ರ ಅವ್ವ ಅಪ್ಪಗ ಬಾಯಾಗಿ ಕೆಡುತ್ತ ನಾವು ಅಷ್ಟೆ. ಯಾರ ಬಾಯಾಗಿ ಬಿದ್ದಂಗೆ ಏನು 1-2 ನೋಡಿ. ನಮ್ಮದು ಏನು ಅಚ್ಚಿನ, ನಮ್ಮದೇನು ಮಾಡೆಲ್ಸ್ ಹೇಳ್ರಿ, ಮೌಲ್ಡೆಡ್. ಭಗವಂತ ಅವನದೊಂದು ಮೌಲ್ಡ್ ತಯಾರು ಮಾಡ್ಯಾನಲ್ಲ, ಒಂದು ಹಿಂಗೆ ಪ್ರಿಂಟ್ ಒತ್ತಿದ್ರೆ ಒಂದರ ಮುಖ ಒಂದರಂಗಿಲ್ಲ, ಅವನದೆಂಥದ್ದು ಮಾಡೆಲ್ಸ್ ತಯಾರು ಮಾಡ್ಯಾನ ಭಗವಂತನ ಮಾಡೆಲ್ ಜಗತ್ತಿನಾಗ. ಒಬ್ಬರ ಮುಖ ಒಬ್ಬರಂಗೈತೇನು? ಒಂದು ಗಿಡದ ಹಣ್ಣು ಒಂದು ರಂಗೈತೇನು? ಏನೂ ಇಲ್ಲ ಇಲ್ಲಿ ಜಗತ್ತಿನೊಳಗೆ. ಸುಮ್ಮನೆ ನಮಗೆ ನಮ್ಮ ತಲೆಯಾಗ ಅಷ್ಟೈತಿ ಏನು ಅಂದ್ರೆ, ಇವ್ರು ನಮ್ಮ ಮಕ್ಕಳು ಅಂತ. ಪರ್ಷಿಯಾದ ಒಬ್ಬ ಕವಿ ಅಂತಾನೆ, ಯುವರ್ ಚಿಲ್ಡ್ರನ್ಸ್ ಆರ್ ನಾಟ್ ಯುವರ್ ಚಿಲ್ಡ್ರನ್ಸ್, ದೇ ಹ್ಯಾವ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ಅಂತ. ನಿನ್ನ ಮಕ್ಕಳಂತ ಏನು ತಲೆಯಾಗ ಐತಲ್ಲ, ಸುಮ್ಮನೆ ತಲೆಯಾಗ ಇಟ್ಕೋ. ನಿನ್ನಿಂದ ಬಂದವರಲ್ಲ, ನಿನ್ನ ಮುಖಾಂತರ ಬಂದವರು ಅಷ್ಟೇ. ಅವರು ದೇವನಿಂದ ಬಂದವರು. ಈಗ ಕೊಳಲು ಬಾರಿಸ್ತೀರಿ, ಕೊಳಲ್ದಾಗ ಧ್ವನಿ ಐತಲ್ಲ, ಕೊಳಲಿನಿಂದ ಬಂದಿದ್ದಲ್ಲ, ಕೊಳಲಿನ ಮುಖಾಂತರ ಬಂದಿದ್ದು ಊದ ಒಬ್ಬ ಬೇರೆ ಅದಾನಷ್ಟೇ. ನಮ್ಮ ಮಕ್ಕಳು ನಮ್ಮ ಮುಖಾಂತರ ಬಂದವರೇ ಹೊರತು ನಮ್ಮಿಂದ ಬಂದವರಲ್ಲ. ಅಲ್ಲೊಬ್ಬ ಮ್ಯಾಲ ಕುಂತು ಕಳಿಸ್ಯಾನನ್ನು ತಲೆಯಾಗಿಟ್ಟುಕೊಂಡು ಬದುಕು. ಇದು ಒಂದು ಮೌಲ್ಡ್, ಅಚ್ಚಿನ ಮೊಳೆ. ಇದು ಬಾಣಸದ ಮನೆ. ಇದು ಜಗತ್ತೇನೈತಿ, ನಮ್ಮದು ಒಂದು ಅಡಿಗೆ ಮನೆ ಐತಿ. ಅವ ಅಂತಾನ, ಅಲ್ಲಮ ಪ್ರಭು ಅಂತಾನ, ಇದು ಜಗತ್ತು ದೇವರ ಅಡಿಗೆ ಮನೆ ಇದು ಅಂತ. ಎಷ್ಟು ಚಂದ ಶಬ್ದ ಬಳಸ್ಯಾರ ನೋಡ್ರಿ. ಇದು ದೇವನ ಅಡಿಗೆ ಮನೆ, ಇದು ನಮ್ಮ ಅಡಿಗೆ ಮನೆ ಅಲ್ಲ. ಇದೊಂದು ದೇವರ ಅಡಿಗೆ ಮನೆ. ದೇವರ ಅಡಿಗೆ ಮನೆಯೊಳಗೆ ಎಷ್ಟು ಮಸ್ತ್ ಐತೆ ನೋಡ್ರಿ. ಒಂದು ಹಣ್ಣು ತಯಾರು ಮಾಡ್ಯಾನಲ್ಲ, ಒಂದು ಮಾವಿನ ಹಣ್ಣು ಒಂದರಂಗೆ ಐತೇನು? ರಸಪುರಿ ಮಾವಿನ ಹಣ್ಣು ಬೇರೆ, ಇನ್ನೊಂದು ಮಾವಿನ ಹಣ್ಣು ಬೇರೆ, ಇನ್ನೊಂದು ಮಾವಿನ ಹಣ್ಣು ಬೇರೆ. ಒಂದೇ ಮಾವಿನ ಹಣ್ಣಿನೊಳಗೆ ವಿವಿಧ ಜಾತಿಗಳು ಎಷ್ಟು ರುಚಿ ತುಂಬಿಟ್ಟಾನಾತ. ಎದರಾಗ ತೆಗೆದಾನ ಹೇಳ್ರಿ ದೇವರ? ಅವನದೊಂದು ಅಡಿಗೆ ಮನೆ. ಸುಮ್ಮನೆ ನೀವು ಹೊಲದಾಗ ಒಂದು ಬೀಜ ಹಾಕ್ರಿ, ಒಂದು ಬೀಜ ಉಗ್ಗಿ ಬಂದ್ರೆ 4 ಕಾಳು ಸುಮ್ಮನೆ ಭೂಮಿಯೊಳಗೆ ಒಗೆದು ಬಂದ್ರೆ 4 ತಿಂಗಳದೊಳಗೆ ಭೂಮಿ ತಾಯಿ 4 ಕ್ವಿಂಟಲ್ ನಿಮ್ಮ ಮನೆ ತುಂಬುತ್ತಾಳ. ಇದು ಅವನ ಅಡಿಗೆ ಮನೆಯೊಳಗೆ ನಡೆಯುವಂಥದ್ದು. ಅವನ ಅಡಿಗೆ ಮನೆಯಾಗ ಉಂಡ್ರೆ ಹೆಚ್ಚಾಗ್ತೈತಿ, ನಮ್ಮ ಅಡಿಗೆ ಮನೆಯಾಗ ಉಂಡ್ರೆ ಖಾಲಿ ಆಕ್ಕೈತೆ ಅಷ್ಟೇ.
ನಾವು ಉಂಡ್ರು ಅಂದ್ರೆ ಯಾಕೆ ಬರ್ತಾರಪ್ಪ ಮನೆಗೆ ಇವ್ರಂತ ನಾವು ಅಂತೀವಿ. ಆದ್ರೆ ಅವನ ದಾಸೋಗ ಹಂಗಲ್ಲ, ಯಾಕೆ ಉಣ್ಣುವಲ್ರಲ್ಲ ನನ್ನ ಮಕ್ಕಳು ಉಣ್ಲಿ ಅಂತ ಅವನ ದಾಸೋಗಿದ್ದು ಭಗವಂತನದು. ಅವನ ಅಡಿಗೆ ಮನೆ ಅಷ್ಟು ಅದ್ಭುತ. ನಮ್ಮ ಅಡಿಗೆ ಮನ್ಯಾಗ ಹಂಗಿಲ್ಲ. ಅವನ ಅಡಿಗೆ ಮನೆಯೊಳಗೆ ಏನಾರ ಕೆಟ್ಟೈತೇನು? ನಮ್ಮ ಅಡಿಗೆ ಮನ್ಯಾಗ ಕೆಟ್ಟಿರ್ತಾವ ಅಷ್ಟೆ. ನಮ್ಮ ಅಡಿಗೆ ಮನ್ಯಾಗ ಹೆಚ್ಚು ಕಡಿಮೆ ಆಗಿರ್ತಾವ ಅಷ್ಟೆ. ನಮ್ಮ ಅಡಿಗೆ ಮನ್ಯಾಗ ಊಟ ಮಾಡಿರ್ತಾರೆ, ಅಡಿಗೆ ಮಾಡಿರ್ತಾರೆ, ಹೆಚ್ಚು ಕಡಿಮೆ ಆಗ್ತಾವೆ. ಒಬ್ಬ ಡಾಕ್ಟ್ರ್ ಹತ್ರ ಹೋದ್ನಂತ. ಡಾಕ್ಟ್ರ್ ಹತ್ರ ಹೋಗಿ ಮುಂದಿನ 2 ಹಲ್ಲು ಮುರಿದಿದ್ದು ಅಂತ ಅವನು. ಡಾಕ್ಟ್ರ್ ಹತ್ರ ಹೋಗಿ, ಡಾಕ್ಟ್ರ್ ಹಲ್ಲು ಮುರಿದವ್ರಿ. ಅಲ್ಲೋ ಎದಕ್ಕೆ ಮುರಿದವು? ಮುಂದಿನ 2 ಹಲ್ಲು ಮುರಿದಾವಲ್ಲ. ಇಲ್ಲ, ನಮ್ಮ ಮನೆಯವರು ನಾಗರ ಪಂಚಮಿಗೆ ಶೇಂಗಾದುಂಡಿ ಮಾಡಿದ್ರು. ಅವ ಅಂದ, ಶೇಂಗಾದುಂಡಿ ಮಾಡಿದ್ರೆ ಹಲ್ಲು ಯಾಕೆ ಮುರಿಬೇಕು? ಇಲ್ಲ, ಅವು ತಿನ್ನಂದ್ರೆ ಅವರು ತಿಂದಿದ್ದಕ್ಕೆ ಮುರಿದಾವ. ಅಲ್ಲ, ಶೇಂಗಾದುಂಡಿ ತಿಂದ್ರೆ ಹಲ್ಲು ಮುರಿಬೇಕಂದ್ರೆ ಅವ್ರು ಶೇಂಗಾದುಂಡಿ ಮಾಡಿದ್ದಾರೆ ಹೆಂಗೆ ಮಾಡಿರಬೇಕು, ಮತ್ತು ಅವ್ರವ್ವ ಆ ಎಮ್ಮಗೆ ಕಲಿಸಿದ್ದಾರೆ ಹೆಂಗೆ ಕಲಿಸಿರ್ಬೇಕಾಗಿ. ಅವ್ರು ಡಾಕ್ಟ್ರ್ ಅಂದರು, ಅಲ್ಲೋ ಇಷ್ಟು ಪರಿ ಶೇಂಗಾದುಂಡಿ ತಿಂದ್ರೆ ಹಲ್ಲು ಮುರಿತಿದ್ರೆ ಮುಂದಿನ 2 ಹಲ್ಲು ಮುರಿತಿದ್ರು ಒಲ್ಲೆ ಅನ್ಬೇಕು ತಿನ್ನಕ್ಕೆ. ಸುಮ್ಮನೆ ರೀ ಡಾಕ್ಟ್ರ, ತಿಂದಿದ್ದಕ್ಕೆ 2 ಮುರಿದ ಒಲ್ಲೆ ಅಂದಿದ್ರು ಅಷ್ಟು ಮುರಿತಿದ್ದು ನಾನು ಅಂದ. ನಮ್ಮ ಅಡಿಗೆ ಮನೆಯಾಗ ನಾವೇನು ಮಾಡೀವಿ? ಈಗ ನೀವು ಯೂಟ್ಯೂಬ್ ನೋಡ್ತೀರಿ, ಟಿ ವಿ ನೋಡ್ತೀರಿ, ಅಲ್ಲೇನು ಕಲಿಸ್ತಿರ್ತಾರೆ ನಮಗೆ? ಸಾರು ಮಾಡೋದು ಹೆಂಗೆ, ಅನ್ನ ಮಾಡೋದು ಹೆಂಗೆ, ಏನು ಸಾರು ಮಾಡೋದು, ತಿಳಿ ಸಾರು ಮಾಡೋದು ಹೆಂಗೆ ಅಂತ ಕಲಿಸ್ತಾರೆ. ಏನು ತಿಳಿ ಸಾರು ಮಾಡೋದು ಕಲಿಸೋದು? ಅದ್ರಾಗ ಏನು ಮಾಡ್ಬೇಕು? ಮೊದಲು ಸ್ಟೋವ್ ಹಚ್ಬೇಕು. ಏನು ಮನೆಗೆ ಬೆಂಕಿ ಹಚ್ತಿದ್ರ ಅವರು? ಸ್ಟೋವ್ನ ಹಚ್ಬೇಕಲ್ಲ. ತಿಳಿ ಸಾರು ಮಾಡೋದೇನು? ನೀರು ಹಾಕ್ಬೇಕು, ಖಾರ ಹಾಕ್ಬೇಕು, ಉಪ್ಪು ಹಾಕ್ಬೇಕು, ತಿಳಿ ಸಾರು ಇಂಥದ್ದು ಉಂಡ್ರು ಹೊಲ್ದಾಗ ಹೋಗಿ ದುಡ್ದವನ ಅಲ್ಲೇ ಹೊಕ್ಕವು. ಮುಂದೆ ಕಾಶಿಗೆ ರಾಮೇಶ್ವರಕ್ಕೆ ಹೊಕ್ಕವು, ಹೊಳ್ಳಿ ಮನೆಗೆ ಬರ್ತಾವನು ಇಂಥದ್ದು ತಿಂದ್ರೆ. ನಮ್ಮ ಅಡಿಗೆ ಮನೆ ವ್ಯವಸ್ಥೆ ಬೇರೆ, ದೇವನ ಅಡಿಗೆ ಮನೆಯ ವ್ಯವಸ್ಥೆ ಬೇರೆ. ದೇವನ ಅಡಿಗೆ ಮನೆ ಎಷ್ಟು ಅದ್ಭುತ. ನಾವೆಲ್ಲ ಯಾಚಿದ್ರು ನಮ್ಮದು ಅಡಿಗೆ ಕೆಟ್ಟೈತಿ. ದೇವನ ಅಡಿಗೆ ಮನೆಯಾಗ ಹೆಂಗೈತಿ ಅಂದ್ರೆ ಬರೀ ಮಣ್ಣಾಗ ಬೆಳೆದಾನತ್. ಮಣ್ಣಾಗ ಬೆಳೆದಾನ ಅವನು ಅಡಿಗೆ ಮನೆ ಅಷ್ಟು ಅದ್ಭುತ ಐತಿ. ನೀವು ನೋಡ್ರಿ, ಮಣ್ಣೈತಿ, ಮಣ್ಣಿನೊಳಗಿಂದ ಒಂದು ಸಣ್ಣ ಸಸಿ ಬಂದೈತಿ. ಮಾವಿನ ಗೊಟ್ಟ ಸಣ್ಣ ಸಸಿ ಬಂದೈತಿ, ಏನು ದೊಡ್ಡದಲ್ಲ, ಒಂದು ಸಣ್ಣ ಸಸಿ ಬಂದೈತಿ. ಒಂದು ಸಣ್ಣ ಸಸಿ ಬಂದೈತಿ. ಎದರಿಂದ ಬಂದೈತಿ? ಮಾವಿನ ಗೊಟ್ಟ ಬಂದಿದ್ದು ಮಣ್ಣಿನಿಂದ, ಸಸಿ ಬಂದಿದ್ದು ಮಣ್ಣಿನಿಂದ, ಮುಂದೆ ಗಿಡ ಆಗಿದ್ದು ಮಣ್ಣಿನಿಂದನೇ, ಹೂವು ಬಿಟ್ಟಿದ್ದು ಮಣ್ಣಿನಿಂದ, ಮುಂದೆ ಹಣ್ಣಾಗಿದ್ದು ಮಣ್ಣಿನಿಂದನೇ. ಇಲ್ಲಿ ಏನೂ ಇಲ್ಲ, ಮಣ್ಣ ಇರುವುದು ಮಣ್ಣ ಸಸಿ ಬಂದಿದ್ದು ಮಣ್ಣಿನಿಂದ, ಗಿಡ ಆಗಿದ್ದು ಮಣ್ಣಿನಿಂದ, ಹೂವಾಗಿದ್ದು ಮಣ್ಣಿನಿಂದ. ಇರುವುದೆಲ್ಲವೂ ಮಣ್ಣೇ ಐತಿ. ಆದರೆ ದೇವನ ಅಡಿಗೆ ಮನೆ ಎಷ್ಟು ಆಶ್ಚರ್ಯ ಐತಿ ಅಂದ್ರೆ, ಇರುವುದು ಮಣ್ಣೇ, ಸಸಿ ಬಂದಿದ್ದು ಮಣ್ಣ, ಗಿಡ ಆಗಿದ್ದು ಮಣ್ಣ, ಹೂವಾಗಿದ್ದು ಮಣ್ಣ, ಹಣ್ಣಾಗಿದ್ದು ಮಣ್ಣ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣ ಬರೋದಿಲ್ಲ. ಇದು ದೇವನ ಅಡಿಗೆಯ ಮನೆಯ ವೈಶಿಷ್ಟ್ಯ. ಇದು ದೇವರ ಅಡಿಗೆ ಮನೆ. ಒಂದು ವಿನಂತಿ, ಹುಡುಗರು ಭಾಳ ಕುಡಿಯಾಕೈತೆ ಒಂದಿಪ್ಪ, ಒಂದು ಲೀಟ್ ಆದ್ಮೇಲೆ ಆಮೇಲೆ ಇದು ದೇವನ ಅಡಿಗೆಯ ಮನೆ ಅಷ್ಟೆ, ಬಾಣಸದ ಮನೆ. ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸ್ವಮ್ಮ. ಇದು ಯಾರದು ಅಂದ್ರೆ ಇದು ದೇವರದು ಅನ್ನುವ ಭಾವದಿಂದ ಬದುಕುವುದಷ್ಟೇ. ಇದೆಲ್ಲವೂ ದೇವನದು ಅನ್ನುವ ಪ್ರಾಸಾದಿಕ ಭಾವದಿಂದ ಮನುಷ್ಯ ಇಲ್ಲಿ ಬದುಕಬೇಕಷ್ಟೆ. ಅದಕ್ಕೆ ಇದನ್ನು ಕಲಿಯುವುದು, ಇಂಥ ದೇವ ಸತ್ಯವನ್ನು ಅರಿಯುವುದು, ನಂದು ಅನ್ನುವುದು ತೆಗೆಯುವುದು. ನಂದು ಅನ್ನುವ ಜಾಗದೊಳಗೆ ಭಗವಂತನೇ ಇದು ನಿಂದು ಅಂತ ಕೂಡಿಸಿಬಿಟ್ರೆ ಅವ ನಿತ್ಯ ಸುಖಿ ಅಷ್ಟೇ. ಸುಖ ಪಡಲಿಕ್ಕೆ ಏನೂ ಬೇಕಾಗಿಲ್ಲ. ನಂದು ಅನ್ನುವ ಜಾಗದೊಳಗೆ ನಿಂದು ಅಂತ ಸೇರಿಸುವುದಷ್ಟೇ. ಅದಕ್ಕೆ ಹೀಗೆ ಬದುಕುವುದಕ್ಕಾಗಿಯೇ ಇದೊಂದು ಸತ್ಸಂಗ. ಇಲ್ಲೆಲ್ಲ ಗುರುಗಳು ಇದೊಂದು ಸತ್ಸಂಗ ಮಾಡಿದ್ದಾರೆ ನೋಡಿ. ಮನುಷ್ಯನಿಗೆ ಇದು ಇರಬೇಕು, ಸತ್ಸಂಗ ಕಲಿತಿರ್ಬೇಕಷ್ಟ. ಸತ್ಸಂಗ ಇರಬೇಕು, ಸತ್ ಸಂಘ ಯಾವಾಗಲೂ ಒಳ್ಳೆಯವರ ಸಂಘ ಇರಬೇಕು. ಈಗೊಂದು ಬಿದಿರು ಇರ್ತೈತಿ, ಬಿದಿರು. ನೀವು ಕಾಡಿನೊಳಗೆ ಕಟ್ಟಿಗೆ ಆಯಕ್ಕೆ ಹೋಗ್ರಿ, ಕಟ್ಟಿಗೆ ಆಯಕ್ಕೆ ಹೋದಾಗ ಬಿದಿರು ಸಿಗತೈತಿ. ಅದು ಬಿದಿರ ಕಟ್ಟಿಗೆ ಆಯಕ್ಕೆ ಹೋದವನ ಸಂಘ ಮಾಡ್ತು ಅಂದ್ರೆ ಸುಟ್ಟು ಬೂದಿ ಆಗ್ತೈತಿ. ಅದೇ ಕೊಳಲು ಮಾಡೋವನ ಕೈಯಾಗ ಸಿಕ್ತು ಅಂದ್ರೆ ದೇವರ ಕೈಯಾಗ ಕೊಳಲು ಆಗ್ತೈತಿ ನೋಡ್ರಿ. ಇದು ಸಂಘ ಯಾರ ಸಂಘ ಮಾಡ್ತೀವಿ ಅನ್ನೋರ ಮೇಲೆ ಡಿಫ್ರೆಂಟ್ ಅಷ್ಟೆ.
ಕಟ್ಟಿಗೆ ಆಯವನ್ನ ಸಂಘ ಮಾಡ್ತು ಸುಟ್ಟು ಬೂದಿ ಆಗ್ತೈತಿ, ಕೊಳಲು ಮಾಡೋವನ್ನ ಸಂಘ ಮಾಡ್ತು ದೇವರ ಕೈಯಾಗ ಸಿಗತೈತಿ. ಇದು ಗೊತ್ತಿರಬೇಕು. ಸಂಘ ಅಷ್ಟೆ, ಒಳ್ಳೆಯವರ ಸಂಘ ಇರಬೇಕು. ಯಾಕೆ ಸತ್ಸಂಗ ಬೇಕು ಅಂದ್ರೆ ಈ ಪ್ರಪಂಚ ಏನೈತಲ್ಲ ನಮಗೆ ಭಾಳ ತಾಪ ಕೊಡ್ತಿರ್ತೈತಿ. ಇದು ಪ್ರಪಂಚ ಭಾಳ ತಾಪ ಕೊಡ್ತಿರ್ತೈತಿ. ಯಾವ ಸಂದರ್ಭದೊಳಗೆ ಏನು ಮಾಡ್ತೈತಿ ಗೊತ್ತಿಲ್ಲ, ಭಾಳ ತಾಪ ಕೊಡ್ತಿರ್ತೈತಿ ಪ್ರಪಂಚ. ಈ ತಾಪ ಕೊಡುವ ಪ್ರಪಂಚದೊಳಗೆ ತಾಪ ಆಗಲಾರ್ದಂಗೆ ಬದುಕಬೇಕಲ್ಲ, ಅದಕ್ಕೆ ಸತ್ಸಂಗ ಬೇಕು. ಈಗ ನೀವು ಮನ್ಯಾಗ ಸಾಂಬಾರು ಮಾಡ್ತೀರಿ, ಸಾಂಬಾರು ಮಾಡುವಾಗ ಹೊಟ್ಟೆ ಹಸ್ತಿರ್ತೈತಿ, ಸಾಂಬಾರು ಮಾಡ್ತೀರಿ. ನೀವು ಅನ್ನ ನೀಡ್ಕೊಂಡಿರಿ, ಸಾಂಬಾರು ಹಂಗ ನೀಡ್ಕೊಂಡ್ರೆ ಬೊಗಸಾಗಿಂದ ನೀಡ್ಕೊಂಡ್ರೆ ಬೊಗಸಿ ಸುಡ್ತೈತೆ ಇಲ್ಲೋ. ಮತ್ತು ಬೊಗಸಿಯೊಳಗಿಂದ ಸಾಂಬಾರು ನೀಡ್ಕೊಂಡ್ರೆ ಸಾರು ಸುಡ್ತೈತೆ ಅಂತ ತಿಳ್ಕೊಂಡು ಊಟ ಮಾಡೋದು ಯಾರೇ ಬಿಟ್ಟಿವೇನು? ಊಟ ಮಾಡೋದು ಬಿಟ್ಟಿರಬಾರ್ದು, ಕೈ ಸುಟ್ಟಿರಬಾರ್ದು. ಏನು ಮಾಡ್ತೀವಿ ಅಂದ್ರೆ ಒಂದು ಸೌಟ್ ತೊಗೊತೀವಿ, ಒಂದು ಚಮಚ ತೊಗೊಂಡು ಬಳಸ್ಕೊಂಡು ನೀಡ್ಕೊಂಡು ಉಣ್ತೀವಿ. ಹಂಗೆ ಈ ಜಗತ್ತನ್ನು ಅನುಭವಿಸ್ಬೇಕು. ನಾವು ಅನುಭವಿಸ್ಲಾರ್ದೆ ಇರೋಕ್ಕಾಗೋದಿಲ್ಲ. ಆದರೆ ಜಗತ್ತಂದ್ರೆ ಇದೊಂಥರ ಸುಡ ಸಾಂಬಾರು ಇದ್ದಂಗೆ, ತಾಪ ಕೊಡೋದು ಯಾವಾಗಲೂ. ಅದಕ್ಕೆ ಇದು ತಾಪ ಕೊಡಬಾರ್ದು ಮತ್ತು ನಾವು ಅನುಭವಿಸಿರಬೇಕು ಅಂದ್ರೆ ಇದಕ್ಕೊಂದು ಚಮಚ ಬಳಸಬೇಕು. ಏನು ಅಂದರೆ ಶರಣರ ಮಾತಿನ ಒಂದು ಸೌಟ್ ಚಮಚ ಬಳಸ್ಕೊಂಡು ಉಂಡು ಬಿಟ್ಟರೆ ತಾಪ ಮಾಡೋದಿಲ್ಲ ಅಷ್ಟೇ. ಅದಕ್ಕೆ ಮನಸ್ಸಿಗೆ ತಾಪ ಕೊಡಬಾರ್ದು ಅಂದ್ರೆ ಸದಾ ಸತ್ಯದ ಸ್ಮರಣೆ ಇರಬೇಕಷ್ಟೆ. ಅದಕ್ಕೆ ಮನುಷ್ಯ ಇದನ್ನು ತಲೆಯೊಳಗೆ ಇಟ್ಟುಕೊಂಡು ಒಳ್ಳೆಯವನಾಗಿ ಶರಣರಾಗೋದಂದ್ರೆ ಏನಲ್ಲ. ಶರಣರಾಗೋದು ಇದರ ಅರ್ಥ ಮತ್ತೇನಲ್ಲ, ಏನು ಮನೆ ಬಿಡಬೇಕು, ಹೊಲ ಬಿಡಬೇಕು, ಸಂಸಾರ ಬಿಡಬೇಕಂತಲ್ಲ. ಯಾರು ಶರಣರು ಅಂದ್ರೆ ಸದ್ವಿಚಾರ ತಲೆಯಲ್ಲಿ, ಯಾರ ತಲೆಯಾಗ ಚಲೋ ವಿಚಾರ ಇರ್ಬೇಕು, ತಲೆಯಾಗ ಸದ್ವಿಚಾರ ತಲೆಯಲ್ಲಿ, ಸತ್ ಕಾರ್ಯ ಕೈಯಲ್ಲಿ, ಸವಿ ಮಾತು ಬಾಯಲ್ಲಿ, ಸದ್ಭಾವ ವೆದೆಯಲ್ಲಿ, ಇಷ್ಟಿದ್ರೆ ಅವನೇ ಶರಣ. ಇದಕ್ಕಿಂತ ದೊಡ್ಡದೇನದ ಹೇಳಿ? ತಲೆಯಾಗ ಚಲೋ ವಿಚಾರ ಇರಬೇಕು, ಕೈಯಾಗ ಚಲೋ ಕೆಲಸ ಇರಬೇಕು, ಬಾಯಾಗ 2 ಚಲೋ ಮಾತಿರಬೇಕು, ಎದ್ಯಾಗ ಭಗವಂತನ ನೆನಹು ಇತ್ತು ಅಂದ್ರೆ ಅವರೇ ದೇವರಷ್ಟೆ. ಇದು ಇರಬೇಕು. ಏನು ಅಂದ್ರೆ ಎದೆಯೊಳಗೆ ದೇವಭಾವ ಇರಬೇಕು ಯಾವಾಗಲೂ. ಭಗವಂತನೇ ಈ ಜೀವನ, ಇದು ನಂದಲ್ಲ, ಇದು ನಿನ್ನ ಕರುಣೆ ಅನ್ನುವ ಭಾವ ಮನಸ್ಸಿನೊಳಗೆ ಇಟ್ಟುಕೊಂಡು ಮನುಷ್ಯ ಬದುಕುವುದು. ಇದು ನನ್ನದಲ್ಲ, ಇದು ನಿನ್ನದು ಅನ್ನುವ ಭಾವ, ಈ ಭರವಸೆ ಇರಬೇಕು. ಈಗ ಸಣ್ಣ ಮಕ್ಕಳು ಇರ್ತಾವೆ ನೋಡು ಮನ್ಯಾಗ, ಸಣ್ಣ ಮಕ್ಕಳಿಗೆ ತಾಯಿ 2 ಕೈ ಬಿಟ್ಟು ಮೇಲೆ ಹಾರಿಸ್ತಾಳೆ. ಹಿಂಗೆ ಕೈ ಹಿಡ್ದಿಲ್ಲಕ್ಕೆ 2 ಕೈ ಬಿಟ್ಟು ಮೇಲೆ ಹಾರಿಸ್ತಾಳೆ. 2 ಕೈ ಬಿಟ್ಟು ಮ್ಯಾಲೆ ಹಾರಿಸಿದ್ರು ಮಗು ನಗ್ತಿರ್ತೈತಿ, ಸಣ್ಣ ಮಗು. ನಿಮಗೆ ಅನುಭವ ಕೈತಿಲ್ಲ ತಾಯಂದ್ರಿಗೆ? ತಾಯಿ 2 ಕೈ ಬಿಟ್ಟಾಳ ಮಗುವಿಂದು, ಮ್ಯಾಲೆ ತೂರ್ತಾಳೆ. ಹಿಂಗೆ ಮಗುವಿಗೆ ಮ್ಯಾಲೆ ತೂರಿದ್ರು ಮಗು ನಗ್ತಿರ್ತೈತಿ. ಅಲ್ಲ, ಆಶ್ಚರ್ಯ ಏನಂದ್ರೆ 2 ಕೈ ಬಿಟ್ಟಾಳ ತಾಯಿ, ಮ್ಯಾಲೆ ತೂರಿದ್ರು ಮಗು ಕುಲು ನಗ್ತಿರ್ತೈತಿ. ನೀವು ಅದ ಮಗುವಿಗೆ ತೂರ ಬದಲಿ ದೊಡ್ಡವ್ರಿಗೆ ತೂರಿ ಮ್ಯಾಲೆ ಹೋಗ್ತಾರ ಅವ್ರು, ಹಂಗೆ ಕೆಳಗ ಬರೋದಿಲ್ಲ ಅವ್ರು. ಮಗುವಿಗೆ ತಾಯಿ ತೂರ್ಯಾಳ, 2 ಕೈ ಬಿಟ್ಟಾಳ, ಆದರೂ ಮಗು ಕುಲು ನಗ್ತಿರ್ತೈತಿ. ಯಾಕೆ ನಗ್ತಿರ್ತೈತಿ ಅಂದ್ರೆ, ಮಗು ಯಾಕೆ ನಗ್ತೈತಿ ಅಂದ್ರೆ ನನಗೆ ಜನ್ಮ ಕೊಟ್ಟ ತಾಯಿ ನನಗೆಂದೂ ಕೈ ಬಿಡುವುದಿಲ್ಲ ಅನ್ನುವ ಭರವಸೆಯಿಂದ ಮಗು ನಗ್ತೈತಿ. ಹಂಗೆ ನಮ್ಮ ಎದೆಯೊಳಗೊಂದು ಭರವಸೆ ಇರಬೇಕು. ದೇವರು ಏನು ಜನ್ಮ ಕೊಟ್ಟಾನ ಅವ ನಮ್ಮ ಕೈ ಬಿಡುವುದಿಲ್ಲ, ಇದೆಲ್ಲವೂ ಆತನ ಕರುಣೆ ಅನ್ನುವ ಭರವಸೆಯಿಂದ ನಾವು ಬದುಕಬೇಕನ್ನುವಂಥ ಮಾತು ಹೇಳಿ, ಇಷ್ಟು ಬಿಸಿಲೊಳಗೂ ಸಹಿತ ಎಷ್ಟು ಶಾಂತ ಕುಂತೀರಿ ನೀವು. ಎಷ್ಟು ಬಿಸಿಲಾಗ ಪಾಪ ಅದನ್ನು ಹಚ್ಕೊಂಡು, ಶರಗ್ ಹಚ್ಕೊಂಡು, ಖರ್ಚಿಪ್ ಹಾಕ್ಕೊಂಡು, ಗಾಳಿ ಹಾಕ್ಕೊಂಡು ಎಷ್ಟು ಮಸ್ತ್ ಕುಂತೀರಿ ನೀವು. ನೀವಿಷ್ಟು ಬಿಸಿಲೊಳಗೆ ಕುಂತರೂ ಇಷ್ಟು ಶಾಂತ ಕುಂತೀರಿ. ನೀವು ಬೆಂಗಳೂರು ಹೋಗ್ರಿ, ಅಲ್ಲಿ AC ರೂಮ್ನಾಗ 200-250 ಮಂದಿ ಇರ್ತಾರೆ, ಎಷ್ಟು ಗದ್ದಲ ಮಾಡ್ತಾರೆ. ನೀವು ಡೆಲ್ಲಿಗೆ ಹೋಗ್ರಿ, ಬರೀ 500 ಮಂದಿ 600 ಮಂದಿ ಇರ್ತಾರೆ, ಅವ್ರು ಎಷ್ಟು ಗದ್ದಲ ಮಾಡ್ತಾರೆ. ಇಷ್ಟು AC ರೂಮ್ನಾಗ ಕುಂತರು ಗದ್ದಲ ಮಾಡೋರು ಒಂದು ಕಡೆ, ಇಷ್ಟು ಬಿಸಿಲ್ನಾಗ ಕುಂತರು ಸಮಾಧಾನ ಕುಂತಿರಲ್ಲ, ಅದು ಭಾರತ ಅಲ್ಲ, ಇದು ನಿಜವಾದ ಭಾರತ. ಅಂದ್ರೆ ಒಟ್ಟು ಇಷ್ಟು ಹೊಗಳ್ಕೊಂತಿರ್ಬೇಕಂದ್ರೆ ಸುಮ್ಮ ಕೂಡವ್ರು ನೀವು ಮಂದಿ. ಏನು ಕೂಡಲ ಸಂಗಮ ಅಂದ್ರೆ ಎಲ್ಲೋ ಬಸವಣ್ಣ ಕೃಷ್ಣೆ ಮಲಪ್ರಭೆ ಹೋಗಿ ಕೂಡಿದ್ದು ಕೂಡಲ ಸಂಗಮ ಅಲ್ಲ. ಇಲ್ಲಿ ಎಷ್ಟು ಜಾತಿಗಳು, ಮತಗಳು, ಪಂಥಗಳು, ಪಕ್ಷಗಳು ಎಲ್ಲವನ್ನು ಮರೆತು ನಾವೆಲ್ಲರೂ ಕೂಡಿ ಬದುಕಬೇಕನ್ನುವ ಭಾವ ಬಂದು ಕುಂತಿರಲ್ಲ, ಇದು ನಿಜವಾದ ಕೂಡಲ ಸಂಗಮ. ಇದಕ್ಕಿಂತ ದೊಡ್ಡ ಕೂಡಲ ಸಂಗಮ ಏನಿದೆ?
ಇಂಥ ಭಾವದಿಂದ ಮತ್ತೊಮ್ಮೆ ನೆಳ್ಳಾಗ ಬರೋಣ. ಪಾಪ ನಿಮಗೆ ಇಷ್ಟೆಲ್ಲ ಬಿಸಿಲಾಗ ಕೂಡಿಸ್ಯಾರ, ತಾಪಾಗಿದೆ, ಅದಕ್ಕೆ ಕ್ಷಮೆ ಕೋರಿ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ ಮಾತುಗಳನ್ನು ಮುಗಿಸ್ತೀನಿ.